ಗುಲ್ ನಿನ್ನೆ ಕವಿಯರ್ ನೀನು ಮಾತು ಕೊಟ್ಟಿದ್ಯಾ ಅಂತ ನಾನು ಇನ್ನೂ ಜೀವ ಸಹಿತಾ ಇದ್ದೀನಿ. ಇಲ್ದಿದ್ರೆ ಬೈಕೆ ಸತ್ತೋಗ್ಬಿಡ್ತಿದ್ದೆ. ಎಸ್, ನೀನ್ ಹೀಗೆ ಮಾತಾಡ್ತಾ ಇದ್ರೆ ಅವ್ನು ನಿನ್ ಸಾಯಿಸೋದಕ್ ಮುಂಚೆ ನಾನೇ ನಿನ್ ಸಾಯಿಸ್ಬಿಡ್ತೀನಿ. 2 ರೂಪಾಯಿ ಜಾಸ್ತಿ ಆಗ್ಬಿಟ್ರೆ ಉಡ್ಸಿದ ಅಪ್ಪನ್ನು ಸಾಯಿಸ್ಬಿಡ್ತೀಯ. ತಿಗಗನ್ನು ಇದೇ ದೀಪಾವಳಿಗದಲ್ಲ, ತೆಗೆಗನ್ನು. ಬ್ಲೇಡಿ ಫೇಲೋ, ವೀರಪ್ಪ ಹಿಡಿಯಕ್ ನಿನ್ನೆ ಕಳಿಸ್ಬೇಕಾಗಿತ್ತು. ಬೇಕುಪ್ಪ. ಹಲೋ, ಯಾರು? ಜನ್ಮ. ಏನಂತೆ ಗೋಲ್? ಅವ್ನು ನಿನ್ನ 7 ಗಂಟೆಗೆ ಸಾಯಿಸಲ್ವಂತೆ, 8 ಗಂಟೆಗೆ ಸಾಯಿಸ್ತಾನಂತೆ. ಅಯ್ಯೋ, ಸಾಯೋದಕ್ಕೂ ವೆನ್ ಐ ಆಮ್ ಹಿಯರ್ ಡೋಂಟ್ ಫಿಯರ್. ಇಂಗ್ಲಿಷ್ ಅವ್ರು ತುಂಡು ನನ್ನ ಮಗ. ಹಲೋ, ನಿನ್ನ 8 ಗಂಟೆಗೆ ಸಾಯಿಸಲ್ವಂತೆ, 9 ಗಂಟೆಗೆ ಸಾಯಿಸ್ತಾನಂತೆ. ಗುಲ್, ಸ್ವಲ್ಪ ಕೊಡ್ತೀಯಾ? ಏನ? ನಿನ್ ತಲೆನ. ಹಲೋ, ಹತ್ತು ಗಂಟೆ ಕೊಲ್ತಾನಂತ? ಇಲ್ಲ, ನಿನ್ನ ಆಯಸ್ಸಿನ್ನು ಗಟ್ಟಿಯಾಗಿದೆ, ಕೊಲೆ ಮಾಡೋಲ್ಲ, ಬದುಕೋ ಹೋಗು ಅಂತ ಹೇಳ್ದ. ನನ್ಗೆ ಗೊತ್ತಿತ್ತು. ಬೆಳಗ್ನಿಂದ ಎಲ್ಲೋ ಒಂದ್ ಸೈಡ್ ಹೊಡಿತಾ ಇತ್ತು. ಅದು ನಿಜ ಆಗೋಯ್ತು. ಲೇ ನನ್ನ ಅದು ನೀನಿರ್ಬೇಕಾದ್ರೆ ಕೊಲ್ಲಕ್ಕಾಗುತ್ತೇನು? ನಾವೇನ್ ಕಡ್ಲೆ ಪುರಿ ತಿಂತಿರ್ತೀವ? ನೀನ್ ಶುಂಭ, ನಾನ್ ನಿಶುಂಭ. ಏ ಪೊಲೀಸರ, ಬೆಳಗ್ನಿಂದ ನಂಗೆ ಸೆಕ್ಯೂರಿಟಿ ಕೊಟ್ಟು ಬಹಳ ಸುಸ್ತಾಗ್ಬಿಟ್ಟಿದ್ರ. ಹೋಗ್ರಯ್ಯ, ಹೋಗ್ರಷ್ಟವಳಿ. ನೀನು ಗೊತ್ತಿಲ್ಲ ಕಪ್ನಿಪತಿ, ನಿನ್ ಸೇಫ್ಟಿಗೆ ನಾನು ಇಲ್ಲೇ ಇರ್ತೀನಿ. ನೋಡೋ ಗೋಲ್, ಅವನ್ ನಮ್ಮನ್ನೇನು ಮಾಡಕ್ಕಾಗಲ್ಲ ಕೊಡು. ಬರೀ ನಮ್ಮನ್ನ ಫೂಲ್ ಮಾಡಿದಾನ್ ಕೊಡು. ಅಯ್ಯೋ, ನಿಂಗೆ ಗೊತ್ತ. ಬಾಯ್ ಬಿಚ್ಕೊಂಡು ಹೋಗಕ್ಕೆ ಏನ್ ತಗಂತೀಯ? ಆಲ್ ರೈಟ್. ಏಯ್, ನಡೀರೋ. ಸುಮ್ಮ ಬಾಣನೆ ನೀನು ಸಾಮಾನ್ಯನೇ, ಸುಮ್ಮ ಬಾಣನೆ ಸುಮ್ಮ. ತುಂಬಾ ಕಾಯಿಸ್ಬಿಟ್ರೆ. ನನಗೆ ಗೊತ್ತು ನಿನ್ ಮನ್ಸು ತುಂಬಾ ನೋಯುತ್ತೆ ಅಂತ. ಆದ್ರೇನ್ ಮಾಡೋದು? ಆ ಆದಿ ಮಾನವ ಹಾಳಾಗಿ ಹೋಗುದು ಹೋಗಲ್ಲ ಅಂತಾನೆ. ಲೈಲಾ, ಲೈಲಾ, ಶೀಲಾ, ಶೀಲಾ, ಸ್ನಾನ ಮಾಡಿ ಫ್ರೆಶ್ ಆಗಿ ನಡಿ ನಡಿ, ಬಾತ್ರೂಮ್ ನಡಿ ನಡಿ, ನಡಿ ನಡಿ. ಅಯ್ಯೋ, ಅಬ್ಬಮ್ಮ, ಇಷ್ಟೊಂದು ಅಡ್ವಾನ್ಸ? ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ್, ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ್. ನೀನು ಜನ್ಮ, ನೀನೇ ಬಂದೆ? ಇಷ್ಟೊತ್ತಿನಿಂದ ನಿಂಗೆ ಫೋನ್ ಮಾಡಿದ್ದು ಇಲ್ಲಿಂದಾನೆ.
ಪೊಲೀಸ್ ಸುಮ್ಮನೆ ಯಾಕೆ ಕೂಕೋತ್ಯ? ಸಾಯೋ ನೀನು, ಕೊಲ್ಲೋ ನಾನು, ನಮ್ಮಿಬ್ಬರ ಮಧ್ಯೆ ಮೂರನೇವ್ರು ಯಾಕೆ? ಜನ್ಮಣ ಅವರಿಬ್ರು ಎಲ್ಲವರೇ ಅಂತ ಹೇಳ್ಕೊಟ್ಬಿಡ್ತೀನಿ. ಬೇಕಾದ್ರೆ ಕೋರ್ಟ್ ಬಂದು ನಾನ್ ಮಾಡಿರೋ ತಪ್ಪನೆಲ್ಲ ಒಪ್ಕೊಂಡ್ಬಿಟ್ಟು ಅಪ್ರೂವಲ್ ಆಗ್ಬಿಡ್ತೀನಿ. ದಯವಿಟ್ಟು ನಾನು ಬಿಟ್ಬಿಡು. ಕೋರ್ಟ್ ನಿಂಗೇನ್ ಶಿಕ್ಷೆ ಕೊಡುತ್ತೆ ಅಂತ ಗೊತ್ತು ತಾನೆ? ಗೊತ್ತು, ಮರಣ ದಂಡನೆ. ಸಾಯೋದಕ್ಕೆ ಅಲ್ಲಿವರೆಗೂ ಯಾಕೆ ಹೋಗ್ತೀಯ? ಇಂಡಿಯನ್ ಪೀನಲ್ ಕೋಡ್ ನಲ್ಲಿರೋದು 512 ಸೆಕ್ಷನ್. ಈ ಜನ್ಮಂದು 513 ಸೆಕ್ಷನ್. ಹ್ಯಾಪಿ ಜರ್ನಿ ಟು ಯಮಲೋಕ. ಏನಾಯ್ತು ಸರ್? ಏನಿಲ್ಲ. ಅಲ್ಲೇನ್ರಿ ನೋಡ್ತಿದ್ದೀರಾ? ಇಲ್ಲಿ ನೋಡ್ರಿ. ಇದನ್ನೆಲ್ಲ ನೋಡಕ್ಕ ನಾ ಬದುಕಿದೀನಿ. ನ್ಯಾಯದ ಪರವಾಗಿ ಹೋರಾಡೋ ವ್ಯಕ್ತಿನ ಹೀಗೆ ನ್ಯಾಯಾಲಯದ ಮುಂದೆ ನೇಣು ಹಾಕಿದ್ದಾರೆ ಅಂದ್ಮೇಲೆ ನಿಮ್ ಡಿಪಾರ್ಟ್ಮೆಂಟ್ ಅವರು ಏನ್ರಿ ಮಾಡ್ತಿದ್ದೀರಾ? ಕತ್ತೆ ಕಾಯ್ತಿದ್ದೀರಾ? ಸರ್, ಕೊಲೆಗಾರನ ಕಂಡು ಹಿಡಿಯೋಕೆ ನಾವು ಪ್ರಯತ್ನ ಪಡ್ತಿದೀವಿ. ಪ್ರಯತ್ನ? ಬರೀ ಪ್ರಯತ್ನ? ಅಯ್ಯೋ, ಈಗ ನೀವ್ ಹೇಳಿದ ಮಾತನ್ನ ನಾನು ಅಲ್ಲಿ ಕೂತ್ಕೊಂಡು ಹೇಳಿದ್ರೆ ಜನ ನಮ್ ಸರ್ಕಾರನ ಏನಂತಾರೆ ಗೊತ್ತಾ? ರೇ ಕಮಿಷನರ್ ಸಾಹೇಬ್ರೆ, ಪೊಲೀಸ್ನವರು ಲಾಯರ್ಗಳು ಕಾನೂನಿಗೆ 2 ಕಣ್ಣಿದ್ದಾಗೆ. ಅದ್ರಲ್ಲಿ ಒಂದ್ ಕಣ್ಣ ಅನ್ಯಾಯ ನೀವೇ ತಿವಿದ್ ಬಿಟ್ಟಲ್ರಿ. ರೇ, ನಿಮ್ ಕೈಲಿ ಸರ್ಕಾರ ನಡ್ಸಕ್ಕಾಗತ್ತೇನ್ರಿ? ನಿಮಗ್ ಮಂತ್ರಿ ಪದವಿ ಬೇರೆ ಕೇಡು. ನಿಮ್ ಯೋಗ್ಯತೆಗಷ್ಟು ಬೆಂಕಿ ಹಾಕ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಕೇಳಿದ್ರೇನ್ರಿ? ರೇ, ಸರ್ಕಾರ ಪ್ರತಿಯೊಂದು ಮನೆಗೆ ಒಂದೊಂದು ರೇಷನ್ ಕಾರ್ಡ್ ಕೊಡ್ತು. ಹಾಗೆ 10 ಮನೆಗೆ ಒಬ್ಬ ಪೊಲೀಸ್ನವ್ರು ಕೊಡ್ತು. ಯಾತಕ್ಕೆ ಹೇಳಿ? ಆ ಪೊಲೀಸ್ನವರಿಗೆ 10 ಮನೆ ಕಾಪಾಡೋ ಶಕ್ತಿ ಇದೆ ಅಂತ. ಆದ್ರೆ ನೀವೇನೇ ಮಾಡ್ತಿದ್ದೀರಾ? ಕರ್ಣನಿಗೆ ವಜ್ರ ಕವಚ ಇದ್ದ ಹಾಗೆ ನಮ್ಮ ಸರ್ಕಾರ ಸಮಾಜ ಸೇವೆಗೆ ಈ ಕಾಕಿ ಅನ್ನೋ ಕವಚ ಕೊಟ್ಟಿದೆ. ಇಂಥ 106 ಕವಚಗಳಿದ್ರು ಒಬ್ಬ ನ್ಯಾಯ ದೇವತೆ ಮಗನ ಉಳಿಸ್ಕೊಳಕ್ ಆಗ್ಲಿಲ್ವಲ್ರಿ ನಿಮ್ ಕೈಯಲ್ಲಿ? ಇಷ್ಟೆಲ್ಲ ಆದ್ರೂ ನಮ್ಮ ಸರ್ಕಾರಕ್ಕೆ ನಿಮ್ ಡಿಪಾರ್ಟ್ಮೆಂಟ್ ಯಾತಿಗಿರ್ಬೇಕು? ಇದು ಕುತ್ರ ಕೊಡ್ರಿ ಕಮಿಷನರ್ ಸಾಹೇಬ್ರೆ. ಡೋಂಟ್ ವರಿ ಸರ್, ಹಾಗಾಗೋದಕ್ಕೆ ನಾ ಬಿಡಲ್ಲ. ಬಿಟ್ರೆ ಜನ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನೋದು ನಿಮ್ಗೆ ಗೊತ್ತಾದ್ರೆ ಸಾಕು. ನಾ ಇನ್ ಬರ್ತೀನಿ. ನೋಡಿ, ಮತ್ತೆ ಬಂದಾಗ ಪ್ರಯತ್ನ ಅನ್ನೋ ಪದ ಹೇಳಬಾರ್ದು, ಫಲ ಅನ್ನೋ ಉತ್ತರ ಬೇಕು. ಇಲ್ಲ ನೀವು ರಾಜೀನಾಮೆ ಕೊಡಬೇಕು. ಕೋರ್ಟಿನ ಮುಂದೆ ಒಬ್ಬ ಲಾಯರ್ನ ನೇಣು ಹಾಕೋದು ಅಂದ್ರೇನು? ದಿಸ್ ಇಸ್ ಟೂ ಮಚ್. ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ತಡ್ಕೊಳಕ್ ಆಗದೆ ಇರುವಂತಹ ಅವಮಾನ. ಒಬ್ಬ ಲಾಯರ್ನ ಈ ರೀತಿ ಕ್ರೂರವಾಗಿ ಕೊಲೆ ಮಾಡಿರೋನು ಯಾರಿರಬಹುದು? ಜನ್ಮ. ಎಸ್ ಸರ್. ಯಾರ ಜನ್ಮ? ಆಸ್ ಪರ್ ಅವರ್ ಇನ್ವೆಸ್ಟಿಗೇಷನ್ಸ್ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡೋದ್ನಲ್ಲ ಆ ಖೈದಿ ಅಮರ್, ಅವನೀಗ ಜನ್ಮ ಅಂತ ತನ್ನ ಹೆಸರನ್ನ ಬದಲಾಯಿಸ್ಕೊಂಡು ಈ ಕೊಲೆ ಮಾಡಿ. ಅವನೇ ಕೊಲೆ ಮಾಡಿದಾನೆ ಅಂತ ಹೇಗ್ರೆ ಹೇಳ್ತೀರಾ? ಸರ್, ಅವನ್ ಕೊಲೆ ಮಾಡಿದ ದಿನ ಆ ಜನ್ಮ ಲಾಯರ್ನ ಹೆದರಿಸಿದ್ದ. ನಾನು ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೆ. ಮತ್ತೆ ಅವನು ಕೊಲೆ ಮಾಡಲ್ಲ ಅಂದ್ಮೇಲೆ ನಾನು ವಾಪಸ್ ಬಂದೆ. ಅನ್ಫಾರ್ಚುನೇಟ್ಲಿ ಆಗ್ಲೇ ಕೊಲೆ ಮಾಡಿದಾನೆ. ಇದನ್ನ ಮೊದಲೇ ಯಾಕೆ ಹೇಳಿಲ್ಲ? ಇಷ್ಟು ಸಣ್ಣ ವಿಷಯನ ಯಾಕೆ ದೊಡ್ಡ ಇಶ್ಯೂ ಮಾಡ್ಬೇಕು ಅಂತ ಸುಮ್ಮನಾದೆ. ಆದ್ರೆ ಈಗ ಅದೇ ಸಣ್ಣ ಇಶ್ಯೂ ದೊಡ್ಡ ಇಶ್ಯೂ ಆಗಿದೆಯಲ್ರಿ. ನೋಡಿ, ನನಗೆ ಆ ಲಾಯರ್ ಕೊಲೆ ಕಾರಣ ಏನು ಅಂತ ಗೊತ್ತಾಗ್ಬೇಕು. ಅಂಡ್ ವಿತಿನ್ 24 hours ಐ ವಾಂಟ್ ಫುಲ್ ಡೀಟೇಲ್ಸ್ ಆಫ್ ಅಮರ್ ಅಲಿಯಾಸ್ ಜನ್ಮ. ನಮ್ಮ ಪ್ಲಾನ್ ಪ್ರಕಾರ ಲಾಯರ್ ಕಪನಿಪತಿ ಸತ್ತ. ನಮ್ಮ ಮುಂದಿನ ಬೇಟೆ ಎಸ್ ಐ ರಾಜಶೇಖರ್. ಎಲ್ಲೋ ಜನ್ಮ? ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ಲ? ಗೊತ್ತಿಲ್ವಾ? ಎಲ್ಲಿದ್ದಾನೆ ಗೊತ್ತಿಲ್ವಾ? ಜನ್ಮ ಇಲ್ಲಿ ಗೊತ್ತಿಲ್ಲ. ಜನ್ಮ ಇಲ್ಲಿ ಗೊತ್ತಿಲ್ವಾ?